me forever on fire. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಗೊಂದಲಗಳು ಕೂಡ ಇದ್ದಾವೆ. ಯಾಕಂದರೆ FIR ದಾಖಲಾಗಿರುವಂಥದ್ದು CBIನಲ್ಲಿ, ಆದರೆ ವಶಕ್ಕೆ ಪಡೆದುಕೊಂಡಿರುವಂಥದ್ದು EDಯಲ್ಲಿ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಗೊಂದಲಗಳು ಮುಂದುವರಿತಾ ಇದೆ. ಯಾಕಂದರೆ CBI ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ವಶಕ್ಕೆ ಪಡೆದುಕೊಂಡಿರುವಂಥದ್ದು ED ಅಧಿಕಾರಿಗಳು. 50 ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಹೆಸರಿನಲ್ಲಿ FIR ಮಾಡಿಕೊಂಡಿತ್ತು CBI ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿಕೊಂಡಿದ್ರು. ಆದರೆ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ, ಹವಾಲಾ ವಾಸನೆ ಇರೋದ್ರಿಂದಾಗಿ ಈ ಪ್ರಕರಣದಲ್ಲಿ ED ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತನಿಖೆ ನಡೆಸುವಂತೆ ED ಅಧಿಕಾರಿಗಳಿಗೆ CBI ಅಧಿಕಾರಿಗಳು ಪತ್ರ ಬರೆದಿದ್ರು. CBI ಇಲಾಖೆ ED ಅಧಿಕಾರಿಗಳಿಗೆ ಪತ್ರ ಬರೆದಿತ್ತು. ಈ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ. ಹೀಗಾಗಿ ಇದು PMLA ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗುವಂಥದ್ದು. ಅದರ ಅಡಿಯಲ್ಲಿ ನೀವೇ ತನಿಖೆಯನ್ನು ಮಾಡಬೇಕಾಗತ್ತೆ. ಇನ್ನು ಹವಾಲಾ ವಾಸನೆ ಕೂಡ ನಮಗೆ ಬಡಿತಾ ಇದೆ. ಇದರಲ್ಲಿ ಹವಾಲಾ ಮೂಲಕವಾಗಿ ಹಣ ವರ್ಗಾವಣೆಯಾಗಿರುವಂತಹ ವಾಸನೆ ಕೂಡ ನಮಗೆ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ನೀವು ಈ ಪ್ರಕರಣದಲ್ಲಿ ತನಿಖೆ ನಡೆಸಬೇಕು ಅಂತ EDಗೆ CBI ಅಧಿಕಾರಿಗಳು ಪತ್ರ ಬರೆದಿದ್ರು. ಇನ್ನು ED ಅಧಿಕಾರಿಗಳಿಗೆ ಈ ಪತ್ರ ಬರ್ತಾ ಇದ್ದಂತೆ ಈ ಪ್ರಕರಣವನ್ನು ತಮ್ಮ ಕೈಗೆತ್ಕೊಂಡ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನಿವಾಸಗಳ ಮೇಲೆ ಅಧಿಕಾರಿಗಳು ದಾಳಿ ಕೂಡ ನಡೆಸಿದ್ರು. 40 ಗಂಟೆಗಳವರೆಗೆ ನಿರಂತರವಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ರು. ಇದೇ ಸಂದರ್ಭದಲ್ಲಿ ಅವರ ಒಂದು ನಿವಾಸಕ್ಕೆ ಸಂಬಂಧಪಟ್ಟಂತೆ ನಿವಾಸದಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಣೆ ಕೂಡ ಮಾಡಲಾಗಿತ್ತು. ವಿಚಾರಣೆ ಬಳಿಕ ಹೆಚ್ಚಿನ ವಿಚಾರಣೆಯನ್ನು ಮಾಡೋದಕ್ಕೆ ಅಂತ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 48 ಗಂಟೆಗಳ ಕಾಲ ನಡೆದಂತಹ ವಿಚಾರಣೆಯಲ್ಲಿ ನಾಗೇಂದ್ರ ಅವರು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಕಾರಣ ಏನಾಯಿತು? ಯಾಕಂದರೆ 40 ಗಂಟೆಗಳವರೆಗೆ ಅವರ ನಿವಾಸದಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು. ತಪಾಸಣೆ ಕೂಡ ಆಯಿತು. ಅವರನ್ನು ವಿಚಾರಣೆ ಕೂಡ ಮಾಡಿದ್ರು ಅವರ ನಿವಾಸದಲ್ಲಿ. ಆದರೆ ಯಾವ ಕಾರಣಕ್ಕಾಗಿ ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರು ಅನ್ನುವಂಥದ್ದನ್ನು ನೋಡೋದಾದರೆ 48 ಗಂಟೆಗಳವರೆಗೆ ED ವಿಚಾರಣೆಯನ್ನು ಮಾಡ್ತು, ತಪಾಸಣೆ ಮಾಡ್ತು. ಆದರೆ ನಾಗೇಂದ್ರ ಅವರು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತಿಕೆರೆ ICICI ಬ್ಯಾಂಕ್ ಏನಿದೆ ಅದರ ವಹಿವಾಟಿನ ಬಗ್ಗೆ ಎಲ್ಲೂ ಕೂಡ ಅವರು ಉತ್ತರ ಕೊಡಲಿಲ್ಲ. ಅದರ ಬಗ್ಗೆ ಮೌನ ವಹಿಸಿದರು. ಇನ್ನು ICICI ಬ್ಯಾಂಕ್ ದಾಖಲೆಗಳನ್ನು ಮುಂದೆ ಇಟ್ಟಾಗಲೂ ಕೂಡ ನನಗೇನು ಗೊತ್ತಿಲ್ಲ ಅಂತ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ದಾಖಲೆಗಳು ಸಿಕ್ಕಿದ್ವು, ಅದನ್ನು ಎದುರು ಇಟ್ಟು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನು ಕೊಡಲಿಲ್ಲ. ಇನ್ನು ವಿಚಾರಣೆ ಮಾಡುವಾಗ PA ಹರೀಶ್ಗೆ ಕಣ್ಣು ಸನ್ನೆ ಕೂಡ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಕೂಡ ED ಅಧಿಕಾರಿಗಳು ಪಡೆದುಕೊಂಡಿದ್ರು. ಇದೀಗ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಾಗೇಂದ್ರ ಅವರನ್ನ ED ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ED ಕಚೇರಿಗೂ ಕೂಡ ಕರೆ ತಂದ್ರು. ಏನೆಲ್ಲ ವಿಚಾರಣೆ ನಡೀಬಹುದು, ಅದೇ ರೀತಿಯಾಗಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆಯಾ ಅಂತ? ಸಂತೋಷ್, ಈಗಾಗಲೇ ಏನು ED ಅಧಿಕಾರಿಗಳು ನಿನ್ನೆ ಅಷ್ಟೇ ಸುಮಾರು 40 ಗಂಟೆಗೆ ಅಧಿಕ ಕಾಲಗಳು ED ಅಧಿಕಾರಿಗಳು ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಮನೆ ಮೇಲೆ ದಾಳಿಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಮಹತ್ವದ ಮಾಹಿತಿಗಳು ಕೂಡ ಪತ್ತೆಯಾಗಿದ್ವು. ಅದ್ರ ಜೊತೆಗೆ ಹಿಂದೆ ಸುಮಾರು 11 ಜನ, ಹರೀಶ್ ಸೇರಿದಂತೆ 12 ಜನರ ಬಂಧನವಾಗಿತ್ತು. ಅವರ ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ರು SITಯಿಂದ. ಅದರ ಆಧಾರದ ಮೇಲೆ ಇವತ್ತು ಏನು ಇವರು ECIR ಅನ್ನು ದಾಖಲು ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವ್ರನ್ನ ಇವತ್ತು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಬೆಳಗ್ಗೆ ವಶಕ್ಕೆ ಪಡ್ಕೊಂಡು ಶಾಂತಿನಗರದಲ್ಲಿರುವ ED ಕಚೇರಿಗೆ ಕರ್ಕೊಂಡು ಬಂದಿರುವಂಥದ್ದು. ED ಕಚೇರಿಯಲ್ಲಿ ಈಗ ನಾಗೇಂದ್ರಗೆ ವಿಚಾರಣೆಯನ್ನು ಶುರು ಮಾಡುವಂಥದ್ದು. ಅಂದರೆ ಈಗಾಗಲೇ ಏನು ಬಹುಕೋಟಿ ವಾಲ್ಮೀಕಿ ಹಗರಣ ಏನಿದೆ, ಈ ಹಗರಣದಲ್ಲಿ ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು ನಾಗೇಂದ್ರ, ಅದರ ಜೊತೆಗೆ ಆ ನಿಗಮದ ಅಧ್ಯಕ್ಷರಾಗಿದ್ದು ಬಸವನಗೌಡ ದದ್ದಲ್. ಸೊ ನಾಗೇಂದ್ರ ಅವರು ಸೂಚನೆ ಮೇರೆಗೆ ಇದೆಲ್ಲವೂ ಆಗಿರ್ಬೋದು ಅಂತ ಅನುಮಾನಗಳಿರುವಂಥದ್ದು. ಅದರ ಜೊತೆಗೆ ನಾಗೇಂದ್ರ ಅವರ ಆಪ್ತರೇನಿದ್ದಾರೆ
ಅವರೆಲ್ಲರನ್ನೂ ಕೂಡ ಈಗಾಗಲೇ ವಶಪಡಿಸ್ಕೊಂಡಿರುವಂಥದ್ದು, ಕೆಲವ್ರನ್ನ ಬಂಧನ ಮಾಡಿರುವಂಥದ್ದು. ಅದಷ್ಟಲ್ಲದೆ ಈ ಒಂದು ನಿಗಮದ ಹಣ ಏನಿತ್ತು, ಈ ಹಣವನ್ನು ಸಾಕಷ್ಟು ಬೇರೆ ಬೇರೆ ಖಾತೆಗಳನ್ನು ಮಾಡಿ ಆ ಖಾತೆಗಳ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಪತ್ತೆ ಆಗಿತ್ತು. ಸೊ ಇಡಿ ಅಧಿಕಾರಿಗಳಿಗೆ ಯಾವಾಗ ಈ ಮಾಹಿತಿ ಬರುತ್ತೆ, ಮಾಹಿತಿಯನ್ನು ಆಧರಿಸಿ ಅವರು ಒಂದು ತನಿಖೆಯನ್ನು ಶುರು ಮಾಡ್ತಾ ಹೋಗ್ತಾರೆ. ಸೊ ಅದರ ತನಿಖೆಯನ್ನು ಶುರು ಮಾಡಿ ಇದಕ್ಕೆ ಬೇಕಾಗಿರುವಂಥ ಪೂರ್ವವಾಗಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂಡಿರುವಂಥದ್ದು. ಆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೊಂಡಿದ್ದ ನಂತರ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಸೊ ಇದರ ಬೆನ್ನಲ್ಲಿ ಈಗ ನಾಗೇಂದ್ರನ ವಶಕ್ಕೆ ಪಡ್ಕೊಂಡು ನಾಗೇಂದ್ರನ ಮೊಬೈಲ್ಗಳನ್ನು ವಶಪಡಿಸ್ಕೊಳ್ತಾರೆ. ಅವರ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥದ್ದು, ಅವರ ಆರ್ಥಿಕವಾಗಿ ಹಣಕಾಸಿನ ವಹಿವಾಟುಗಳೇನಿತ್ತು ಎಲ್ಲ ಮಾಹಿತಿಯನ್ನು ಕೂಡ ಅವರ ಬಳಿ ಕೇಳುವಂಥದ್ದು. ಅಂದರೆ ಒಟ್ಟಾರೆಯಾಗಿ ನಾಗೇಂದ್ರ ಇಡೀ ಪ್ರಕರಣದಲ್ಲಿ ಏನು ಇದುವರೆಗೂ ಕೂಡ ನಾಗೇಂದ್ರನ ಪಾತ್ರ ಇದೆಯಾ ಇಲ್ವಾ ಅಂತ ಅನುಮಾನಗಳು ಸಾಕಷ್ಟಿತ್ತು. ಆದರೆ ಇಡಿ ಅಧಿಕಾರಿಗಳು ಇವತ್ತು ಕರ್ಕೊಂಡ್ಬಂದಿರೋದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರ ಕೂಡ ಪಾತ್ರ ಇದೆ ಅಂತ ಹೇಳ್ಬೋದು. ಇದು ಮೇಲ್ನೋಟಕ್ಕೆ ಆ ರೀತಿಯಾಗಿ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳು ನಿನ್ನೆ ನಡೆಸಿದಂಥ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಕೂಡ ಅವರಿಗೆ ಪತ್ತೆ ಆಗಿದೆ. ಆ ದಾಖಲೆಗಳನ್ನು ಆಧಾರವಾಗಿ ಇಟ್ಕೊಂಡೇ ವಶಕ್ಕೆ ಪಡ್ಕೊಳ್ಳುವಂಥದ್ದು. ಯಾಕಂತ ಇದು ಸಾಮಾನ್ಯವಾಗಿ ನಾವು ನೋಡಿದ್ರೆ ಇಂತಹ ಪ್ರಕರಣಗಳಲ್ಲಿ ಇಡಿ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಆರೋಪಿತ ಇರ್ಬೋದು, ಇಲ್ಲ ಶಂಕಿತ ಅವ್ರಿಗೆ ಏನು ಬೇಕು ಅಂತ ಹೇಳ್ತಾರೆ ಅಂಥವ್ರಿಗೆ ನೋಟಿಸನ್ನು ಕೊಟ್ಟು ಬರುವಂಥದ್ದು. ಅದು ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಹೇಳಿದರೆ ಅವ್ರು ನೋಟಿಸನ್ನು ಕೊಡ್ತಾರೆ. ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಅದೇನಾದರೂ ಪ್ರೂವ್ ಆದರೆ ಅಂಥವ್ರಿಗೆ ತಕ್ಷಣ ಇಲ್ಲೇ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾದಾಗಲೇ ಅವ್ರನ್ನ ಬಂಧನ ಮಾಡುವಂಥದ್ದು. ಅದರಲ್ಲೂ ಜನಪ್ರತಿನಿಧಿಗಳು ಇದ್ದಂಥ ಸಂದರ್ಭದಲ್ಲಿ ಅವರ ಫಾಲೋವರ್ಸು ಗಲಾಟೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಅವ್ರನ್ನ ಮನೆಯಲ್ಲಾಗಲಿ ಹೊರಗಡೆ ಎಲ್ಲೂ ಕೂಡ ಬಂಧನವನ್ನು ಮಾಡಲ್ಲ. ಅದೇ ರೀತಿ ನಾಗೇಂದ್ರ ಅವರ ಮನೆಯಲ್ಲಿ ಸುಮಾರು 40 ಗಂಟೆಗೂ ಅಧಿಕ ಕಾಲ ಒಂದು ಪರಿಶೀಲನೆ ನಡೆಸಿದ್ರು, ವಿಚಾರಣೆಗಳನ್ನು ಕೇಳಿದ್ರು, ಕೆಲವೊಂದು ಮಾಹಿತಿಯನ್ನು ಕೂಡ ನಾಗೇಂದ್ರದಿಂದ ಪಡ್ಕೊಂಡಿದ್ರು. ಇದಾದ ನಂತರ ಅವ್ರನ್ನ ಇಡಿ ಕಚೇರಿಗೆ ಬರಲಿಕ್ಕೆ ನೋಟಿಸನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಇಂದು ಬೆಳಗ್ಗೆ ಏಕಾಏಕಿಯಾಗಿ ಹೋಗಿ ಅವರನ್ನ ವಶಪಡಿಸಿಕೊಂಡು ಕರ್ಕೊಂಡು ಬಂದಿರುವಂಥದ್ದು ಹಲವು ಅನುಮಾನಗಳಿಗೆ. ಅಂದರೆ ಅವ್ರನ್ನ ಬಂಧನ ಮಾಡುವಂಥ ಸಾಧ್ಯತೆ ಇದೆಯಾ, ಇಡೀ ಪ್ರಕರಣದಲ್ಲಿ ನಾಗೇಂದ್ರನ ಪಾತ್ರ ಇದೆಯಾ, ಈಗಾಗಲೇ ಅವರ ಆಪ್ತರು ಏನೆಲ್ಲ ಮಾಡಿದ್ರು ಅನ್ನೋದು SIT ಅಧಿಕಾರಿಗಳ ತನಿಖೆಯಲ್ಲೂ ಬಯಲಾಗಿರುವಂಥದ್ದು. ಮತ್ತು ಇಲ್ಲಿ ಚಂದ್ರಶೇಖರ್ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅದ್ರ ಜೊತೆಗೆ ಪರಶುರಾಮ್ ಏನಿದು ಲೆಕ್ಕಾಧಿಕಾರಿ, ಸೊ ಆತನು ಕೂಡ ಒಂದಿಷ್ಟು ವಿಡಿಯೋಗಳನ್ನ ಏನು ಮಾಡ್ಕೊಂಡು ಮತ್ತು ಕೆಲವು ಆಡಿಯೋಗಳು ವೈರಲ್ ಆಗ್ತಾ ಇತ್ತು. ಅವೆಲ್ಲವನ್ನೂ ಗಮನಿಸ್ತಾ ಹೋದಂತೆ ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಮಾಜಿ ಸಚಿವ ಆಗಿರುವಂತಹ ನಾಗೇಂದ್ರ ಅವರ ಗಮನದಲ್ಲಿತ್ತು. ಅವರ ಸೂಚನೆ ಮೇರೆಗೆ ನಡೆದಿರಬಹುದು ಅನ್ನೋ ಅನುಮಾನಗಳು ಕಾಡ್ತಾ ಇದ್ವು. ಆದರೆ ಈಗ ಇಡಿ ಅಧಿಕಾರಿಗಳು ಇದನ್ನು ಕರ್ಕೊಂಡ್ಬಂದಿರುವಂಥದ್ದು ವಿಚಾರಣೆ ನಡೆಸ್ತಾರೆ. ಅವರು ಈಗ ಹಿಂದೆ ಬಂಧನವಾಗಿದ್ದ ಆರೋಪಿಗಳೇನಿದ್ರು ಅವರ ಜೊತೆಗೂ ಮತ್ತು ನಾಗೇಂದ್ರ ನಡುವೆ ಇರುವಂತಹ ಸಂಪರ್ಕಗಳಿರ್ಬೋದು, ಇದನ್ನು CDRಗೆ ಹಾಕೊಂಡ್ರೆ ಅದೊಂದಿಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಏನಾದರೂ ಚಾಟ್ ಮಾಡಿದರೆ ಅದಕ್ಕೂ ಕೂಡ ಮೊಬೈಲನ್ನು ವಶಪಡಿಸ್ಕೊಂಡಿರುವಂಥದ್ದು. ಆ ಚಾಟಿಂಗ್ ಏನಿರುತ್ತೆ ಅವೆಲ್ಲವೂ ಕೂಡ ಅವರು ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಕಾಲ್ ಡೀಟೇಲ್ಸ್ಗಳಿರ್ಬೋದು, ಅದ್ರ ಜೊತೆಗೆ ಹಣಕಾಸಿನವಾಗಿ ಏನು ಇವರ ವಹಿವಾಟು ಏನಾದ್ರು ನಡೆದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಇವರು ಪರಿಶೀಲನೆ ಮಾಡುವಂಥ. ಅದ್ರ ಜೊತೆಗೆ ಈ ಹಿಂದೆ ಇವರು ಇಡಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿಗಳೇನಿತ್ತು ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಅವ್ರನ್ನ ವಿಚಾರಣೆಯನ್ನು ನಡೆಸುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಸರ್ ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ.